ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದೀಗ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ತುಂಬಾ ಚೆನ್ನಾಗಿದೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವಳ ಬಯೋಡೇಟಾ ನೋಡೋದಾದರೆ, ಇವಳ ಹೆಸರು ಜಾನಕಿ ಅಂತೇಳ್ಬಿಟ್ಟು, ವಯಸ್ಸು ಮಾತ್ರ 38 ವರ್ಷ ಕಂಪ್ಲೀಟ್ ಆಗಿದೆ. ಕೆಲಸ ಸ್ವಂತ ಹೋಟೆಲ್ ಇದೆ ಅಂತೇಳಿ ತಿಳಿಸಿದ್ದಾಳೆ. ಊರು ಬೆಂಗಳೂರು, ಆದರೆ ಅಡ್ರೆಸ್ ಹೇಳೋದಿಲ್ಲ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾಳೆ. ಗಂಡ ಇದ್ದಾರೆ, ಆದರೆ ಅವರಿಗೆ ಕೊಡೋದಿಲ್ಲ, ಕೊಟ್ಟರು ಸಹಿತ ದೆಂಗೋದಿಲ್ಲ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಇನ್ನು ಕಾರಣ ಏನಪ್ಪ ಅಂದರೆ, ಅವರಿಗೆ ಗುಪ್ತ ಕಾಯಿಲೆ ಇದೆ, ಅದಕ್ಕೆ ಮಾಡೋದಿಲ್ಲ ಅಂತೇಳಿ ಇದಿಷ್ಟು ಇವಳಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಫ್ರೆಂಡ್ಸ್, ಇವರ ಬಳಿರುವ 2025 ಮಾಡೆಲ್ ಕಿಯಾ ಸೊನೆಟ್ HTX ಡೀಸೆಲ್ ಮಾಡೆಲ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ಇದರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನು ಹುಡುಗಿಯರ ಹಿಂದೆ ಹೋಗುವ ಬದಲು ನನ್ನ ಹಿಂದೆ ಬನ್ನಿ ಅಂತೇಳಿ ಆ ಒಂದು ವಿಚಾರದ ಬಗ್ಗೆನೂ ಕೂಡ ಕೆಲವೊಂದು ಡೀಟೇಲ್ಸನ್ನು ಕೊಟ್ಟಿರೋದು. ಮೊದಲನೇದು, ಬೆಂಗಳೂರಲ್ಲಿ ತುಂಬ ಹುಡುಗರು ಬರೀ ಲವ್ ಅನ್ನೋ ಹೆಸರಲ್ಲಿ ಹುಡುಗಿಯರ ಹಿಂದೆ ಸುತ್ತಾಡ್ತಾ ಇರೋದು ನೋಡ್ತಾ ಇದ್ದೀನಿ. ಅವರು ತೂತು ಕೊಡೋದಕ್ಕೆ ತುಂಬ ದಿನ ಸತಾಯಿಸ್ತಾರೆ, ಆದರೆ ನಾನು ಹಾಗಲ್ಲ, ನನ್ನ ಹಿಂದೆ ಬಂದರೆ ಅವತ್ತೇ ನಿಮಗೆ ತೂತು ಸಿಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಕಾಸಿನ ಮೇಲೆ ನನಗಂತೂ ಆಸೆ ಇಲ್ಲ, ಎಂಜಾಯ್ ಮಾಡಬೇಕು ಅಷ್ಟೇ ಅಂತೇಳಿ ಇದಿಷ್ಟು ಹುಡುಗಿಯರ ಹಿಂದೆ ಹೋಗೋ ಬದಲು ನನ್ನ ಹಿಂದೆ ಬನ್ನಿ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾಳೆ. ನೋಡಿ ಫ್ರೆಂಡ್ಸ್, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಇನ್ನು ಈ ಥರ ಹುಡುಗರಿದ್ದರೆ ಖಂಡಿತವಾಗಿ ಕೊಡ್ತೀನಿ ಅಂತೇಳಿ ಸದ್ಯಕ್ಕೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿರೋದು. ಮೊದಲನೇದು, ಬೆಳಗಿನ ಜಾವ ತುಂಬಾ ಎದ್ದೇಳುತ್ತೆ, ಅಂತಹ ಸಮಯದಲ್ಲಿ ಮೀಟ್ ಮಾಡೋರು ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಎರಡನೇದು, ಜಾಸ್ತಿ ಸಮಯ ಹೊಡೆಯುವ ಹುಡುಗರು ನೋಡಿ ಅಂತೇಳಿ ಹೇಳಿರೋದು. ಮೂರನೇದು, ಬೇಗ ಔಟ್ ಆಗುವ ಹುಡುಗರಿಗೆ ಮತ್ತೆ ಕೊಡೋದಿಲ್ಲ ಅಂತೇಳಿ ಕಂಡೀಷನ್ ಹಾಕಿದ್ದಾಳೆ. ನಾಲ್ಕನೇದು, ಸೈಜು 5 ಇಂಚಿಗಿಂತ ಜಾಸ್ತಿ ಇದ್ದರೆ ಖಂಡಿತವಾಗಿ ಸಿಗುತ್ತೆ. ಇನ್ನು ಐದನೇದು, ಲವ್ ಗಿವ್ ಮೇಲೆ ನಂಬಿಕೆ ಇರೋರು ಬೇಡ, ಇದೊಂದು ನೆನಪಿರಲಿ ಅಂತೇಳಿ ಇದಿಷ್ಟು ಈ ಥರ ಹುಡುಗರು ಸಿಕ್ಕರೆ ಖಂಡಿತವಾಗಿ ಕೊಡ್ತೀನಿ ಅಂತೇಳಿ ಭರವಸೆಯನ್ನು ಕೊಟ್ಟಿರೋದು. ತುಂಬಾ ಸಿಂಪಲ್ ಆಗಿರ್ತಕ್ಕಂತಹ ಗುಣಗಳನ್ನು ಕೊಟ್ಟಿದ್ದಾಳೆ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಫೈನಲ್ ಆಗಿ ಫ್ರೆಂಡ್ಸ್, ಇವರ ಬಳಿರುವ ಕಿಯಾ ಸೊನೆಟ್ HTX ಡೀಸೆಲ್ ಮಾಡೆಲ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿರೋದು. ಈ ಒಂದು ಕಾರನ್ನು EMI ತೆಗೆದುಕೊಂಡಿದ್ದಾರೆ. ಪ್ರತಿ ತಿಂಗಳು 30,000 ಚಿಲ್ಲರೆ ಕಟ್ಕೋತಾ ಹೋಗ್ತಾ ಇರೋದು. ಇನ್ನು ಈ ಕಾರಿನ ಓವರ್ವ್ಯೂ ನೋಡೋದಾದರೆ, ರಿಜಿಸ್ಟ್ರೇಷನ್ ಇಯರು ಜೂನ್ 2025 ಅಂತೇಳಿ ಹೇಳ್ಕೊಂಡಿರೋದು. ಇನ್ಸೂರೆನ್ಸು ಕನ್ಫರೆನ್ಸ್ ಆಗಿದೆ. ಫ್ಯೂಯಲ್ ಟೈಪು ಡೀಸೆಲ್ ಸಪೋರ್ಟ್ ಕೊಡುವಂಥದ್ದು. ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ರೆವನು ಕೇವಲ 3,988 ಕಿಲೋಮೀಟರ್ ರನ್ ಆಗಿದೆ. RTO ನ್ಯೂ ಡೆಲ್ಲಿಯಿಂದ ಪರ್ಚೇಸ್ ಮಾಡಿರೋದು. ಓನರ್ಶಿಪ್ಪು ಫಸ್ಟ್ ಓನರು. ಎಂಜಿನ್ ಡಿಸ್ಪ್ಲೇಸ್ಮೆಂಟು 1493 cc ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾಳೆ. ರೈಟ್ ಸೈಡ್ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿರೋದು. ಓವರಾಲಾಗಿ ಪ್ರೊಫೈಲ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.